ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಕ್ ಹೋಗ್ತಾ ಇದ್ದೀವಿ ರೇರ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ನ. ಇದರಲ್ಲಿ ಸಾವಿರದಲ್ಲೊಂದು, ಲಕ್ಷಗಳಲ್ಲೊಂದು, ಕೊನೆಗೆ ಕೋಟಿಗಳಲ್ಲೊಂದು ಪ್ರಾಣಿ ಸಹ ಇದೆ. ಮತ್ತೆ ಇವನ್ನ ನೀವು 85ರಿಂದ 90% ಜನ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ನೋಡಿರೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶುರು ಮಾಡೋಣ ನಮ್ಮ ಮೊದಲ ಪ್ರಾಣಿಯಿಂದ. ಗೈಸ್, ನಮ್ಮ ಮೊದಲನೇ ಪ್ರಾಣಿ ಬಂದು ಒಂದು ಹಸ್ಕಿ. ಅದಕ್ಕೆ ಯಾಕೆ ಹಸ್ಕಿ ರೇರ್ ಅಂತಂದ್ರೆ ಒಂದು ಕಣ್ಣು ಬ್ಲೂ ಮತ್ತೆ ಇನ್ನೊಂದು ಕಣ್ಣು ಬ್ರೌನ್ ಇದೆ, ಅದಕ್ಕೆ ಹಸ್ಕಿ ರೇರು. ಬನ್ನಿ ಇವಾಗ ಹಸ್ಕಿ ನೋಡೋಣ. ಗೈಸ್, ಇವಾಗ ಇದೇ ಹಸ್ಕಿ ಬಂದು ಇದ್ರ ಕಣ್ಣು ನೋಡಿಸ್ತೀನಿ ಬನ್ನಿ. ಗೈಸ್ ನೋಡಿ, ಒಂದು ಕಣ್ಣು ಬ್ರೌನು ಒಂದು ಕಣ್ಣು ಬ್ಲೂ ಇದೆಯಲ್ಲ, ಅದಕ್ಕೆ ಈ ಹಸ್ಕಿ ರೇರು. ಪ್ರತಿ 20ರಿಂದ 25 ನಾಯಿಗಳಲ್ಲಿ ಒಂದು ಹಸ್ಕಿಗೆ ಈ ತರ ಕಣ್ಣು ಬ್ಲೂ ಮತ್ತೆ ಬ್ರೌನ್ ಹುಟ್ಟುತ್ತೆ. ಅದಕ್ಕೆ ಇದು ಫಸ್ಟ್ನೇ ರೇರ್ ಪ್ರಾಣಿ. ಇದು ಬರೀ ಫಸ್ಟ್ನೇ ಪ್ರಾಣಿ. ಇವಾಗ ಹೋಗೋಣ ಸೆಕೆಂಡ್ ನಮ್ಮ ಪಕ್ಷಿಗೆ. ಗೈಸ್, ನಮ್ಮ ಎರಡನೇದು ಬಂದು ಒಂದು ಪಕ್ಷಿ. ಅದು 100 ಅಲ್ಲ 1000ಗಳಲ್ಲಿ ಒಂದು. ಅದು ವೈಟ್ ಇರೋದ್ರ ಜೊತೆಗೆ ಅದ್ರಲ್ಲಿ ಇನ್ನೊಂದು ಟ್ಯಾಲೆಂಟ್ ಕೂಡ ಇದೆ. ಅದೇನಂದ್ರೆ ಗೈಸ್, ಇದ್ರಲ್ಲಿ ಇನ್ನೊಂದು ಟ್ಯಾಲೆಂಟ್ಗಳಂದ್ರೆ ನಾವು ಮನುಷ್ಯರ ತರ ಹೆಂಗೆ ಫ್ಲಿಪ್ ಮಾಡ್ತೀವೋ ಇವು ಕೂಡ ಆಕಾಶದಲ್ಲಿ ಹೋಗಿ ಫ್ಲಿಪ್ ಮಾಡ್ತವೆ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇವೆರಡು ಕೂಡ ನಂದು ಪೆಟ್ಸೆ. ಗೈಸ್, ಇದಕ್ಕೆ ರೀಸನ್ ಏನಂದ್ರೆ ಇವು ಇಷ್ಟು ರೇರ್ ಆಗಿರೋ ಕಾರಣ, ಫಸ್ಟ್ನೇದಾಗಿ ಬಂದು ಇದು ಕಲರ್. 1000 ಪಕ್ಷಿಗಳು ಹುಟ್ಟಿದ್ರೆ ಅದ್ರಲ್ಲಿ ಒಂದೇ ತಾರ ಹುಟ್ಟೋದು. ನಮ್ಮ ಹತ್ರ ಹಿಡಿದಾವ ಅಂದ್ರೆ ಇವು 2000ಕ್ಕೆ 2 ಆಗುತ್ತೆ. ಮತ್ತೆ ಇದರಲ್ಲಿ ಫ್ಲಿಪ್ ಮಾಡೋ ಟ್ಯಾಲೆಂಟ್ ಇರೋದ್ರಿಂದ ಇನ್ನೂ ರೇರ್ ಆಗುತ್ತೆ. ಗೈಸ್, ಇದಿನ್ನ ಶುರು ಅಷ್ಟೇ. ಫೈನಲಿ ಕೋಟಿಗೊಂದು ಪ್ರಾಣಿ ಬರೋದು ಕೂಡ ಬಾಕಿ ಇದೆ. ಗೈಸ್, ನಮ್ಮ ಮೂರನೇ ಪ್ರಾಣಿ ಬಂದು 1000 ಅಲ್ಲ 10,000 ಅಲ್ಲ, ಲಕ್ಷದಲ್ಲೊಂದು. ಅದು ಬಂದು ವೈಲ್ಡ್ ಟರ್ಕಿ ಅನ್ಬಿಟ್ಟು ಇದೆ. ಇದು ಯಾಕೆ ರೇರು ಅಂದ್ರೆ ಇದು ಬಂದು ವೈಟ್ ಕಲರ್ ಇದೆ. ಬೇರೆ ಟರ್ಕಿಗಳೆಲ್ಲ ಬ್ಲಾಕ್ ಅಥವಾ ಬೇರೆ ಕಲರ್ ಇರ್ತವೆ, ಬಟ್ ಇದು ವೈಟ್ ಇರೋದಕ್ಕೆ ಜಾಸ್ತಿ ರೇರು. ಎಲ್ಲಾ ಪ್ರಾಣಿ ಪಕ್ಷಿಗಳು ವೈಟ್ ಇರೋದಕ್ಕೆ ರೇರ್ ಇದಾವೆ. ನಾನು ರೇರು ಯಾಕಂದ್ರೆ ನಾನು ವೈಟ್ ಇದ್ದೀನಿ. ಇದು ನಾರ್ತ್ ಅಮೆರಿಕೆಯಿಂದ ಬಂದಿರೋದು, ಅದಕ್ಕೆ ಇದು ಹೆವಿ ರೇರು. ನಮ್ಮ ಮೂರನೇ ಪ್ರಾಣಿ ಬಂದು ವೈಲ್ಡ್ ಟರ್ಕಿ. ನಾವು 4th ಅಂಡ್ ಲಾಸ್ಟ್ ಅನಿಮಲ್ ನೋಡಕ್ ಮುಂಚೆ ನಾವು ಇನ್ನೊಂದು ಅನಿಮಲ್ನ ನೋಡೋಣ. ಅದು ಸಿಗೋದು ರೇರ್ ಅಲ್ಲ, ಬಟ್ ಅದನ್ನ ಇಟ್ಕೊಳ್ಳೋದು ರೇರು. ಗೈಸ್, ನಿಜ ಹೇಳ್ಬೇಕಂದ್ರೆ ನನಗೂ ಒಳಗಡೆ ಇಂಟ್ರೊಡ್ಯೂಸಿಂಗ್ ನಾಗರಾಜ. ಒಂದು ಫೋಟೋ ತೆಗೆಸ್ಕೊಬಿಟ್ಟೆ. ಒಂದೊಂದು ಪ್ರಾಣಿನೂ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕಿ ಎಷ್ಟೋ ದಿನಗಳ ಶ್ರಮ ಪಟ್ಟು ಸ್ಕ್ರಿಪ್ಟಿಂಗ್ ಇಂದ ಹಿಡಿದು ಎಡಿಟಿಂಗ್ ವರೆಗೂ 1000ಕ್ಕೆ1ರಿಂದ ಹಿಡಿದು ಕೋಟಿಗೆ1ವರೆಗೂ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಹುಡುಕಿ ಆ ಜಾಗಗಳಿಗೆ ಟ್ರಾವೆಲ್ ಮಾಡಿ ಶೂಟ್ ಮಾಡಿ ಅದ್ರ ಜೊತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬಾಯಿ ಹೇಳಿ ನಾವೀಗ ಫೈನಲ್ ಆಗಿ ನೋಡಕ್ಕೆ ಹೋಗ್ತಾ ಇರೋದೇ ನಮ್ಮ ಫೈನಲ್ ಕೋಟಿಗೊಂದಿರೋ ಪ್ರಾಣಿ. ಹಾಗಾದ್ರೆ ಬನ್ನಿ ನೋಡಕ್ಕೆ ಹೋಗೋಣ. ಇವಾಗ ನಾವು ನೆಕ್ಸ್ಟ್ ನೋಡಕ್ ಹೋಗ್ತಾ ಇರೋದು ಫೈನಲ್ ಪ್ರಾಣಿ ಯಾವುದು ಅಂದ್ರೆ 100 ಅಲ್ಲ 1000 ಅಲ್ಲ ಲಕ್ಷ ಅಲ್ಲ 10 ಲಕ್ಷ ಅಲ್ಲ, ಕೋಟಿಗೊಂದು. ಅದು ಕೋಟಿಗೊಂದು. ಇಂಟ್ರೊಡ್ಯೂಸಿಂಗ್ ಅಮ್ಲು. ಗೈಸ್, ಅದಾದ್ಮೇಲೆ ನಾವು ಮಾಡಿದ ಅಂಕಲ್ ಇಂಟರ್ವ್ಯೂನ. ಯಾಕಂದ್ರೆ ನಿಮ್ಗೆ ಇದು ಅವ್ರಿಗೆ ಎಲ್ಲಿಂದ ಸಿಕ್ತು, ಹೆಂಗ್ ಸಿಕ್ತು, ಯಾರಾದ್ರೂ ಸೇಲಿಗೆ ಕೇಳಿರ್ಬೋದಾ, ಹಿಂಗೆ ಎಷ್ಟೊಂದು ಪ್ರಶ್ನೆ ನಿಮ್ಗೆ ಕಾಡ್ಬೋದು. ಅದಕ್ಕೋಸ್ಕರ ನಾವೇ ಅಂಕಲ್ಗೆ ಈ ಕ್ವಶನ್ಸ್ನೆಲ್ಲ ಕೇಳಿದೀವಿ. ಬನ್ನಿ ನೋಡೋಣ. ಅಂಕಲ್, ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಜಣ್ಣ ಅಂತ. ಗೈಸ್, ಇವರು ಇದ್ರ ಓನರ್ ಬಂದು ಇವ್ರನ್ನ ಸ್ವಲ್ಪ ಕ್ವಶನ್ ಕೇಳೋಣ, ಆನ್ಸರ್ ಮಾಡ್ತಾರೆ. ಬನ್ನಿ ಅಂಕಲ್, ಫಸ್ಟ್ನೇ ಕ್ವಶನ್, ನಿಮ್ಗೆ ಈ ಎಮ್ಮೆ ಹೆಂಗ್ ಸಿಕ್ತು? ನಮ್ದು ಮನೆಗ ಹುಟ್ಟಿರೋದು. ನಾವು ತಕೊಂಬಂದಾಗ ಆ ಎಮ್ಮೆಗ ನಮ್ಮ ಮನೆಗ ಹುಟ್ಟಿರೋದು ಇದು. ಇದನ್ನ ಸೇಲ್ಗೆ ಯಾರನ್ನ ಕೇಳೋರ ಅಂದ್ರೆ ತಗೊಳಕೋಸ್ಕರ? ಯಾರು ಕೇಳಿಲ್ಲ, ನಾವು ಕೊಡಲ್ಲ ಅಂತಿದ್ದೀವಿ. ಕೊಡಲ್ಲ ಅಂದಿದ್ದೀರಾ? ಕೇಳ್ತಾರೆ, ಬೇಜಾನು ಕೇಳ್ತಾರೆ, ಬಂದು ಎಮ್ಮೆ ಕೊಡಿರಿ, ಏನ್ ರೇಟ್ ಕೇಳ್ತಾರೆ ಅಂತ ಕೇಳ್ತಾರೆ. ನಾವು ಮನೆಗೆ ಹುಟ್ಟಿರೋದು, ನಾವು ಮನೆಗೆ ಹಾಲು ಬೇಕು ಅಂತ ನಾವು ಕೊಡಲ್ಲ ಅಂತಿದ್ವಿ. ಅಕಸ್ಮಾತ್ ಇವಾಗ ನೀವು ಮಾರಲ್ಲ, ಅಕಸ್ಮಾತ್ ಮಾರ್ಬೇಕಂದ್ರೆ ಎಷ್ಟು ರೂಪಾಯಿಗೆ ಮಾರ್ತೀರಾ? ನಾವು ಕೊಡೋಗಿಂದ್ರೆ ನಾವು ವ್ಯಾಪಾರ ಹೇಳ್ಬೋದು, ಕೊಡಲ್ಲ. ಮನೆ ಕೈ ಇರ್ಲಿ ಅಂದ್ರೆ ಇದ್ದಂಗೆ ಐತೆ. ನಮ್ ಮನೆಗ ಒಂದ್ 3 ಲೀಟರ್ ಹಾಲು ಕೊಡಿತದ, ಒಳ್ಳೆ ತುಪ್ಪ ಬರ್ತದ, ಮೊಸರು ಮಾಡ್ಬೋದು. ಎಷ್ಟು ವರ್ಷದಿಂದ ಇದು ನಿಮ್ ಮನೇಲಿ? ಇದು ನಮ್ ಮನೆಗೆ ಹುಟ್ಟಿದಾಗಿನಿಂದ ಇದು ಏನು ಒಂದು 15 ವರ್ಷದಿಂದ ಐತೆ. ಹೌದಾ? ಸರಿ ಅಂಕಲ್, ಇದು ಇವಾಗ ಇಷ್ಟುವರೆಗೂ ಎಷ್ಟು ಮರಿ ಹಾಕೈತೆ? ಇದು 4ನೇ ಮರಿ. ಇದು 4ನೇ ಮರಿ ಹಾಕೈತೆ. 4ನೇ ಮರಿ ಹಾಕೈತೆ. ಸರಿ, ಆಯ್ತು. ಇದ್ರ ಹೆಸರು? ಇದ್ರ ಹೆಸರು ಅಮ್ಲು ಅಂತ. ಸರಿ ಅಂಕಲ್, ಹೌದು.